ಒಂದು ಚಿಕ್ಕ ಸ್ಟೋರಿ ಕೇಳನ್ವಾ? ಈ ಸ್ಟೋರಿಯಲ್ಲಿ ನಮ್ಮ ಹೀರೋ ಯಾರು ಗೊತ್ತಾ? ವೈಟ್ ಕಲರ್. ನಾವು ಚೈಲ್ಡ್ಹುಡ್ಡಿಂದ ಕಲರ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಎಲ್ಲ ಕಲರ್ಸ್ ಕೂಡ ಯೂಸ್ ಮಾಡ್ತೀರಿ. ರೆಡ್, ಬ್ಲೂ, ಗ್ರೀನ್, ಯೆಲ್ಲೋ, ಬ್ಲ್ಯಾಕ್ ಎಲ್ಲನೂ ಎಕ್ಸೆಪ್ಟ್ ವೈಟ್. ಆಲ್ಮೋಸ್ಟ್ ಅದನ್ನು ಟಚ್ ಕೂಡ ಮಾಡಲ್ಲ. ಯಾಕೆ? ನಾರ್ಮಲ್ ಪೇಪರಲ್ಲಿ ಆ ಕಲರ್ ಕಾಣಿಸಲ್ಲ ಅಂತನಾ? ಆ ಕಲರಿಂದ ಡ್ರಾ ಮಾಡಿದ್ರೆ ಒಂದು ಯೂಸ್ ಇಲ್ಲ ಅಂತನಾ? ಸೊ ನಾವು ಅನ್ಕೊಂತೀರಿ ಮೇ ಬಿ ದಿಸ್ ಕಲರ್ ಇಸ್ ನಾಟ್ ಯೂಸ್ಫುಲ್ ಅಂತ. ಬಟ್ ಏನು ಗೊತ್ತಾ, ದ ಪ್ರಾಬ್ಲಮ್ ಇಸ್ ನೆವರ್ ದ ಕಲರ್, ದ ಆ್ಯಕ್ಚುಯಲ್ ಪ್ರಾಬ್ಲಮ್ ವಾಸ್ ದಿ ಬ್ಯಾಕ್ಗ್ರೌಂಡ್. ಒಂದು ವೈಟ್ ಕ್ರಯಾನ್ ತಗೊಂಡು ಬ್ಲ್ಯಾಕ್ ಚಾರ್ಟ್ ಪೇಪರ್ ಮೇಲೆ ಬರೆದು ನೋಡಿದಾಗ ಅದೇ ಮ್ಯಾಜಿಕ್. ಒಂದು ಲೈನ್ ಸಾಕು, ಇಲ್ಲ ಒಂದು ಸ್ಟ್ರೋಕ್ ಕೂಡ ಸಾಕು, ದ ಹೋಲ್ ಪಿಕ್ಚರೇ ಗ್ಲೋ ಆಗುತ್ತೆ. ವೈಟ್ ಚಾರ್ಟ್ ಪೇಪರಲ್ಲಿ ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಅಂತ ಎಲ್ಲ ಕಲರ್ಸು ಯೂಸ್ ಮಾಡ್ತೀರಿ. ಬಟ್ ಬ್ಲ್ಯಾಕ್ ಚಾರ್ಟ್ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂತ ಎಲ್ಲ ಕಲರ್ಸು ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ವೈಟ್ ಕಲರ್ ಸಾಕು, ಫುಲ್ ಕಂಪ್ಲೀಟ್ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ವಾಟ್ ಚೇಂಜ್? ನಾಟ್ ಕಲರ್, ರೈಟ್? ಅದನ್ನು ಯೂಸ್ ಮಾಡೋ ರೀತಿ. ಲೈಫೆಲ್ಲ ನಮಗೂ ಹೀಗೆ. ನಾವು ಬೆಸ್ಟಾಗಿ ವರ್ಕ್ ಮಾಡ್ತೀರಿ, ಸೈಲೆಂಟಾಗಿ ಟ್ರೈ ಮಾಡ್ತೀರಿ, ಬಟ್ ಯಾರು ನಮ್ಮನ್ನು ನೋಟಿಸ್ ಮಾಡಲ್ಲ. ಹಾಗಂತ ಇರತ್ತ ನಮ್ಮ ಹತ್ರ ಟ್ಯಾಲೆಂಟ್ ಇಲ್ಲ, ವಿ ಆರ್ ನಾಟ್ ಕ್ಯಾಪಬಲ್ ಅಂತನಾ? ನೋ, ಇಟ್ ಈಸ್ ಜಸ್ಟ್ ದಟ್ ವಿ ಆರ್ ಸ್ಟ್ಯಾಂಡಿಂಗ್ ಇನ್ ದ ರಾಂಗ್ ಬ್ಯಾಕ್ಗ್ರೌಂಡ್, ರಾಂಗ್ ಪ್ಲೇಸ್, ರಾಂಗ್ ಸರ್ಕಲ್, ರಾಂಗ್ ಎನ್ವಿರಾನ್ಮೆಂಟ್. ಸೊ ಇಫ್ ಯು ಫೀಲ್ ಇನ್ವಿಸಿಬಲ್ ರೈಟ್ ನೌ, ಇದನ್ನು ನೆನ್ಪಿಟ್ಕೊಳ್ಳಿ. ನಿಮಗೂ ಸ್ಪೇಸ್ ಬರುತ್ತೆ, ನಿಮಗೂ ಟೈಮ್ ಕೂಡ ಬರುತ್ತೆ. ಆ್ಯಂಡ್ ವೆನ್ ಇಟ್ ಕಮ್ಸ್, ನೀವು ಅಂದ್ಕೊಂಡಿರೋ ಹಾಗೇ ಯು ವಿಲ್ ಗ್ಲೋ ಬ್ರೈಟರ್. ಅರ್ಥ ಆಯ್ತಾ?